ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ. ಇವತ್ತು ಮಾಧ್ಯಮಗಳು ಏನು ಸೃಷ್ಟಿ ಮಾಡಕತ್ತಿದ್ದಾವಲ್ಲ, ಅಂದರೆ ಬಾಟ್ಲಿ ತಗೊಂಡು ಹೊಡೆದು 14 ಹೊಲಿಗೆ 20 ಹೊಲಿಗೆ ಬಿದ್ದಿದ್ದಾವೆ ಅಂತ, ಇವೆಲ್ಲ ಸುಳ್ಳು. ಅದೇ ರೀತಿ ಇಲ್ಲೇ ನಮ್ಮ ಗನ್ಮ್ಯಾನ್ ಇದ್ದಾನೆ, ಅವ್ರಿಗೆ ಕಚ್ಚಿದ್ದೀವಿ. ಅದೇನಂದ್ರೆ ಇಲ್ಲಿ ಕೂಡ ಅವರು ಪ್ರತ್ಯಕ್ಷ ಸಾಕ್ಷಿದ್ದಾರೆ, ಇದು ಕೂಡ ಸುಳ್ಳು. ಇದು ವೈಯಕ್ತಿಕವಾಗಿ ಆನಂದ್ ಸಿಂಗ್ ನಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆ ಅಣ್ಣನ ಸಮಾನ. ಇವತ್ತೆಲ್ಲ ಅವರು ಸುಮಾರು 15-20 ವರ್ಷದಿಂದ ನಮ್ಮ ಫ್ಯಾಮಿಲಿ ಕೂಡ ಅವ್ರ ಬಗ್ಗೆ ಅಪಾರವಾದ ಗೌರವವಿದೆ, ವಿಶ್ವಾಸ ಕೂಡ ಇದೆ ಅವರಿಗೆ. ಇದು ನಾನು ಬೇಕಂತ ಮಾಡಿದ್ದಲ್ಲ. ಇವತ್ತು ಯಾವುದೋ ಒಂದು ವಿಷಯ ಭೀಮಾ ನಾಯಕ್ ಮತ್ತು ಆನಂದ್ ಸಿಂಗ್ ಅವರು ಅದನ್ನ ಇಬ್ಬರನ್ನ ಹೊಂದಾಣಿಕೆ ಮಾಡಕ್ ಹೋಗಿ ಕೆಲವು ಘಟನೆಗಳು ತಪ್ಪಾಗಿದೆ. ಅಂದರೆ ನಾನೇನು ಇದಂತಲ್ಲ, ಅವರಿಗೆ ಅಲ್ಲಿ ನಡೆದಂಥ ವಿಷಯ ಅವ್ರಿಗೆ ನೋವಾಗಿದ್ರೆ ಈ ಮಾಧ್ಯಮ ಮುಖಾಂತರ ಅವ್ರ ಫ್ಯಾಮಿಲಿಗೂ ಮತ್ತು ಅವರ ಕುಟುಂಬಕ್ಕೆ ನಾನು ಕ್ಷಮಾಪಣೆ ಕೂಡ ಕೇಳಕ್ಕೆ ಇಷ್ಟಪಡ್ತೀನಿ. ಇದು ಮಾಡಬೇಕಂತ ಆಗಿದ್ದಲ್ಲ, ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆರಾಮಿದ್ದಿದ್ದಿಲ್ಲ, ಹಂಗಾಗಿ ಅಡ್ಮಿಟ್ ಆಗಿದ್ದಾರೆ. ದಯವಿಟ್ಟು ಈ ಮಾಧ್ಯಮ ಸೃಷ್ಟಿ ಮಾಡಿರೋದು ಅವರಿಗೆ ನೀವು ಅಲ್ಲ ಮಾಧ್ಯಮಗಳು ಸೃಷ್ಟಿ ಅಂದಿದ್ರೆ ಸಿದ್ದರಾಮಯ್ಯ ಅವ್ರ ಯಾಕೆ ಜಮೀರ್ ಯಾಕೆ ಗಲಾಟೆ ಆಗಿದ್ದು ಅಂತೆಲ್ಲ ಯಾಕೆ ಕೇಳ್ಬೇಕಾಗುತ್ತೆ? ನಾನು ನಿಮ್ಗೆ ಏನ್ ಹೇಳಕತ್ತೀನಿ, ಅಲ್ಲಲ್ಲ ಬಾಟ್ಲಿ ತಗೊಂಡ್ ಹೊಡೆದಿರೋದು ಸರ್, ನಾನು ನೋಡಿದ್ದೀನಿ. ಈ ಬಾಟ್ಲಿ ತಗೊಂಡ್ ಹೊಡೆದಿವಿ ಇದೆಲ್ಲ ಯಾರನ್ನ ಹೇಳಿದಾರ? ಇವಾಗ ಮಾಧ್ಯಮದಾಗ ತೋರಿಸ್ರಲ್ಲ ಸರ್, ಸುಳ್ಳು ಸರ್. ಇಲ್ಲ ನಮ್ ಗನ್ ಮ್ಯಾನ್ ಇದ್ದಾನೆ, ಇಲ್ಲಿ ಕೇಳ್ರಲ್ಲ, ಗನ್ ಮ್ಯಾನ್ ಕಚ್ಚಿದೀವಿ ಅಂತಾರೆ, ಇಲ್ಲಿ ಗನ್ ಮ್ಯಾನ್ ಇದಾನಲ್ಲ ಸರ್. ನಡೆದಿತ್ತು ಘಟನೆ, ಇಲ್ಲ ಅಂದ್ರೆ ಮಾತಿಗೆ ಮಾತು. ಇವಾಗ ಭೀಮಾ ನಾಯಕ್, ನಾನು, ಆನಂದ್ ಸಿಂಗ್ ಮೂವರು, ಭೀಮಾ ನಾಯಕ್ಗೂ ಮತ್ತೆ ಆನಂದನ್ಗ ಇಬ್ಬರಿಗೆ ಕಾಂಪ್ರಮೈಸ್ ಮಾಡಕ್ ಹೋಗಿ ಕೆಲವೊಂದು ಘಟನೆಗಳು ನಡೆದವ. ಅದೇ ವಾಗ್ವಾದ ನಡೆದಿದೆ. ಕಾರಣ ಅಂದ್ರೆ ಭೀಮಾ ನಾಯಕ್ ಮತ್ತು ಆನಂದನ್ನ ಇಬ್ಬರು ಕಾಂಪ್ರಮೈಸ್ ಮಾಡಕ್ ಹೋಗಿ ಈ ಸಿಚುವೇಶನ್ ಆಗಿರೋದು. ಇದು ಬಿಟ್ಟು ಯಾವುದಿಲ್ಲ. ಏನಂದ್ರೆ ಮೊನ್ನೆ CLP ಮೀಟಿಂಗಲ್ಲಿ ಇದಾಗಿತ್ತಲ್ಲ, ಹಂಗಾಗಿ ಇಬ್ಬರನ್ನ ಕಾಂಪ್ರಮೈಸ್ ಎಲ್ಲ ಹೈಕಮಾಂಡ್ ಇದೆ, ಎಲ್ಲರೂ ಸೆಟ್ರೇಟ್ ಮಾಡಿ ಈ ರೀತಿ ಆಗೋದು ಬೇಡ, ಒಂದೇ ಜಿಲ್ಲೆಯವರು ಎಲ್ಲರ ಜೊತೆಗೆ ಹೋಗೋಣ ಅಂಬೋದು ಒಂದು ಪ್ರಸ್ತಾಪ ಆಗಿ ಇಬ್ಬರು ಜೊತೆಗೆ ಕುಂತು ಕಾಂಪ್ರಮೈಸ್ ಕೂಡ ಆಗಿದೆ. ಅದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆ ವಿಷಯ ಸಂಬಂಧಪಟ್ಟಂಗೆ ನಾನು, ಭೀಮಾ ನಾಯಕ್ ಮತ್ತು ಆನಂದನ್ನ ಮೂವರು ಕುಂತ್ಕೊಂಡೆ ಇದಾಗಿತ್ತು. ಈ ಘಟನೆಗ ಅವರಿಗೆ ಅವ್ರ ಕುಟುಂಬಕ್ಕೆ ಏನೋ ನೋವಾಗಿದ್ರೆ ನಾನು ಈ ಮಾಧ್ಯಮ ಮುಖಾಂತರ ಕ್ಷಮೆ ಕೂಡ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ಸರ್, ವಾಗ್ವಾದ ಅಂದ್ರೆ ಇಬ್ಬರದ್ದು ಡಿಸ್ಕಷನ್ ಕುಂತಾಗ ಭೀಮಾ ನಾಯಕ್ ಮತ್ತು ಆನಂದನ್ನ ಇಬ್ಬರು ಕಾಂಪ್ರಮೈಸ್ ಆದ್ರು ಆಗಿ ಒಂದಕ್ಕೊಂದು ಬೇರೆ ಅಂದ್ರೆ ಮಾತಿಗೆ ಮಾತು ಬೆಳಕಂತ ಅವರು ನಾವು ಒಂದು ಸ್ವಲ್ಪ ಇದು ಮಾಡಿದೆ. ಅದು ಬಿಟ್ಟು ಯಾವ್ದು ವಿಷಯ ನಾವು ಹೊಡೆದಿಲ್ಲ ಸರ್. ಸರ್ ಬಿದ್ದಾರೆ ಸರ್, ಅವರು ಬಿದ್ದಾರೆ ಸರ್. ಇಲ್ಲ ಆಟೋಮೆಟಿಕ್ ಬಿದ್ದಾರೆ ಅವರು, ಅವ್ರದ್ದು ಇದೇನು ಆಗಿಲ್ಲ. ನಮ್ಮ ಮುಂದೆ ಅಂದ್ರೆ ಫಸ್ಟ್ಗೆ ಅಲ್ಲಿ ಬರ್ಬೇಕಾದ್ರೆ ಇದಾಗಿದೆ. ಯಾರು? ನನಗೆ ಅದ್ರ ಬಗ್ಗೆ ಇದಿಲ್ಲ ಸರ್. ಸರ್ ಜೊತೆಗೆ ಇದ್ವಿ, ಅದು ಕಾಮನ್ ಆಗಿ ಇದ್ದಿದ್ದೆ. ಅದು ಕಾಮನ್ ಆಗಿ ಡ್ರಿಂಕ್ಸ್ ಮಾಡ್ಯಾರಲ್ಲ, ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರು ಎಲ್ಲೋ ಬಿದ್ದಿದ್ದಾರೆ, ಅದು ಬಿಟ್ಟು ಬೇರೆ ಏನಿದು ನಡೆದಿಲ್ಲ ಸರ್. ನಮ್ಮ ಹೈಕಮಾಂಡು ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಮುಜುಗರ ಆಗಬಾರ್ದು. ನಾವು ಮಾಡಿದಂತ ತಪ್ಪು ನಮ್ಮ ಪಕ್ಷ ಯಾವ ಮಾಡಿಲ್ಲ ಅಂದ್ರೆ DK ಶಿವಕುಮಾರ್ ಅವರೇ ಬಂದ್ರು, DK ಶಿವಕುಮಾರ್ ಅವರು ಹೇಳಿದ್ರು ಇನ್ನು 1 ಅವರ್ ಕರ್ಕೊಂಡ್ ಬರ್ತೀನಿ ಅಂತ. ಹಾಗೆ ತಾವೇ ಬರ್ಬೋದಾಗಿತ್ತಲ್ಲ ಸರ್. ಅದೇ ನಾನು ಪಕ್ಷ ಏನು ಹೇಳ್ತೈತೆ ಅದ್ ಮಾತ್ರ ನಾನು ಕೇಳೋನು. ಪಕ್ಷ ತೀರ್ಮಾನ ಆಗೋವರೆಗೆ ನಾವು ಮುಂದೆ ಬರೋಕ್ಕಾಗಲ್ಲ. ಹೈಕಮಾಂಡ್ ಇದೆ, ಅವ್ರಿಗೆ ಮುಜುಗರ ಆಗಂತ ಕೆಲಸ ನಾವು ಮಾಡೋಕ್ಕೆ ಇಷ್ಟಪಡಲ್ಲ ಸರ್. ಇವಾಗ ಇದೇ ರೀತಿ ಮತ್ತೆ ಹೋಗಕತ್ತೀವಿ. ನಾನು ನನ್ನ ಫ್ಯಾಮಿಲಿ ಪೂರ ಹೋಗಿ ಆನಂದನ್ ಅವ್ರ ಫ್ಯಾಮಿಲಿಗೆ ಕ್ಷಮಾಪಣೆ ಕೂಡ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲ ಸರ್, ಈಗ ನಿಮ್ಮಿಂದ ಏನೂ ಆಗಿಲ್ಲ ಅಂದ್ರೆ ಕ್ಷಮಾಪಣೆ ಕೇಳ್ತೀನಿ. ಅಲ್ಲ ನೋವಾಗಿದ್ರೆ ಅಲ್ಲ, ಏನ್ ಕಾರಣಕ್ಕೆ ನೋವು? ಅಲ್ಲ ಅವ್ರ ಕುಟುಂಬದಕ್ಕೆ ನೋವಾಗಿದ್ರೆ ನಾನು ಇದಕ್ಕೆ ಹೇಳ್ತೇನೆ. ಅಲ್ಲ ಸರ್, ಈಗ ಮಾತಿಗೆ ಮಾತು ಸಹಜವಾಗಿ ಎಲ್ಲರ ನಡುವೆ ಫ್ರೆಂಡ್ಸ್ ನಡುವೆ ಆಗುತ್ತೆ, ಅದಕ್ಕೆ ಕ್ಷಮೆ ಕೇಳುವಂಥದ್ದು ಏನಿರಲ್ಲ. ಅದ್ರಲ್ಲಿ ನೀವು ಅವ್ರ ಕುಟುಂಬದ ಕ್ಷಮೆ ಕೇಳ್ತೀರಂದ್ರೆ ಅಂಥದ್ದು ಏನಾಯ್ತು ಅಂತ ಕ್ಷಮೆ? ಅಲ್ಲ ನನ್ನ ಸೇರಿ ನೋವಾಗಿದ್ರೆ ಅಂತಲ್ಲ, ಮಾತಿಗೆ ಮಾತು ಬೆಳೆದು ಇದಾದ್ರೆ ನಾನು ಕ್ಷಮಾಪಣೆ ಕೇಳ್ತಂತ ಹೇಳ್ತೀನಿ.
ಇವತ್ತು ಮಾಧ್ಯಮಗಳು ಏನು ಸೃಷ್ಟಿ ಮಾಡಕತ್ತಿದ್ದಾರೆ. ಇದು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಬಾಟಲಿ ಗಲಾಟೆ ಆದ ಬಳಿಕ ಕಂಪ್ಲಿ ಶಾಸಕ ಗಣೇಶೂರು ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆದ ನಂತರ ಮೊದಲ ಪ್ರತಿಕ್ರಿಯೆಯನ್ನು ಈಗ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಆನಂದ್ ಸಿಂಗ್ ಅವರ ಬಗ್ಗೆ ನನಗೆ ಅಪಾರ ಗೌರವವಿದೆ, ಹೊಂದಾಣಿಕೆ ಮಾಡಲು ಹೋಗಿ ಈ ಒಂದು ಘಟನೆ ನಡೆದಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಭೀಮಾ ನಾಯ್ಕ್ ಹಾಗೇನೆ ಆನಂದ್ ಸಿಂಗ್ ಅವರ ನಡುವೆ ಕಾಂಪ್ರಮೈಸ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಚಾನಕ್ ಆಗಿ ಈ ಒಂದು ಘಟನೆ ನಡೆದಿದೆ. ಒಂದು ವೇಳೆ ಅದರಿಂದ ನೋವಾಗಿದ್ರೆ ನಾನು ಕ್ಷಮೆಯನ್ನ ಕೇಳ್ತೀನಿ ಅನ್ನುವಂತಹ ಮಾತನ್ನ ಈಗಾಗಲೇ ಗಣೇಶ್ ಅವರು ಹೇಳಿದ್ದಾರೆ. ಈ ಒಂದು ಘಟನೆ ಆದ ಒಂದು ದಿನದ ಬಳಿಕ ಈಗ ಈ ಒಂದು ಮಾತನ್ನ ಹೇಳಿದ್ದಾರೆ. ಕಂಪ್ಲಿ ಶಾಸಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೂಡ ನೀಡ್ತಾ ಇದ್ದಾರೆ. ಇಬ್ಬರ ಹೊಂದಾಣಿಕೆಯ ವೇಳೆ ಈ ಒಂದು ಘಟನೆ ನಡೆದಿದೆ. ಅದರಲ್ಲೂ ಕೂಡ ಗಣೇಶ್ ಅವರು ಹೇಳಿದ್ದು ಅಚಾನಕ್ ಆಗಿ ಆನಂದ್ ಸಿಂಗ್ ಅವರು ಬಿದ್ದಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನಾನು ಹಲ್ಲೆ ಮಾಡಿಲ್ಲ ಅನ್ನೋದನ್ನ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಒಂದು ವೇಳೆ ಇದರಿಂದ ಅವರ ಕುಟುಂಬದವರಿಗೆ ಅವರಿಗೆ ನೋವಾಗಿದ್ರೆ ನಾನು ಕ್ಷಮೆಯನ್ನ ಕೇಳ್ತೀನಿ, ಮಾಧ್ಯಮಗಳ ಮೂಲಕ ಹಾಗೆಯೇ ನೇರವಾಗಿ ಅಲ್ಲಿಗೆ ಹೋಗಿ ಅವರ ಕುಟುಂಬದವರ ಜೊತೆ ನಾನು ಮಾತನಾಡಿ ಕ್ಷಮೆಯನ್ನ ಕೇಳ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಇದು ಮಾಧ್ಯಮಗಳ ಸೃಷ್ಟಿ ಅನ್ನೋದನ್ನ ಹೇಳಿದ್ದಾರೆ. ಹಾಗಾದ್ರೆ ಮಾಧ್ಯಮಗಳ ಸೃಷ್ಟಿ ಅನ್ನೋದಾದ್ರೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗುವಂತಹ ಅವಶ್ಯಕತೆ ಏನಿತ್ತು, ಅವರಿಗೆ ಗಾಯ ಆಗುವಂತಹ ಅವಶ್ಯಕತೆ ಏನಿತ್ತು? ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ. ಇವತ್ತು ಮಾಧ್ಯಮಗಳು ಏನು ಸೃಷ್ಟಿ ಮಾಡಕತ್ತಿದ್ದಾವಲ್ಲ, ಅಂದರೆ ಬಾಟ್ಲಿ ತಗೊಂಡು ಹೊಡೆದು 14 ಹೊಲಿಗೆ 20 ಹೊಲಿಗೆ ಬಿದ್ದಿದ್ದಾವೆ ಅಂತ, ಇವೆಲ್ಲ ಸುಳ್ಳು. ಅದೇ ರೀತಿ ಇಲ್ಲೇ ನಮ್ಮ ಗನ್ಮ್ಯಾನ್ ಇದ್ದಾನೆ, ಅವ್ರಿಗೆ ಕಚ್ಚಿದ್ದೀವಿ ಅದೇನಂದ್ರೆ ಇಲ್ಲಿ ಕೂಡ ಅವರು ಪ್ರತ್ಯಕ್ಷ ಸಾಕ್ಷಿದ್ದಾರೆ. ಇದು ಕೂಡ ಸುಳ್ಳು. ಇದು ವೈಯಕ್ತಿಕವಾಗಿ ಆನಂದ್ ಸಿಂಗ್ ನಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆ ಅಣ್ಣನ ಸಮಾನ. ಇವತ್ತಲ್ಲ, ಅವರು ಸುಮಾರು 15-20 ವರ್ಷದಿಂದ ನಮ್ಮ ಫ್ಯಾಮಿಲಿ ಕೂಡ ಅವ್ರ ಬಗ್ಗೆ ಅಪಾರವಾದ ಗೌರವವಿದೆ, ವಿಶ್ವಾಸ ಕೂಡ ಇದೆ. ಅವರಿಗೆ ಇದು ನಾನು ಬೇಕಂತ ಮಾಡಿದ್ದಲ್ಲ. ಇವತ್ತು ಯಾವುದೋ ಒಂದು ವಿಷಯ ಭೀಮಾ ನಾಯಕ್ ಮತ್ತು ಆನಂದ್ ಸಿಂಗ್ ಅವರು ಅದನ್ನ ಇಬ್ಬರನ್ನ ಹೊಂದಾಣಿಕೆ ಮಾಡಕ್ಕೆ ಹೋಗಿ ಕೆಲವು ಘಟನೆಗಳು ತಪ್ಪಾಗಿದೆ. ಅಂದರೆ ನಾನೇನು ಇದಂತಲ್ಲ, ಅವರಿಗೆ ಅಲ್ಲಿ ನಡೆದಂಥ ವಿಷಯ ಅವ್ರಿಗೇನು ನೋವಾಗಿದ್ರೆ ಈ ಮಾಧ್ಯಮ ಮುಖಾಂತರ ಅವ್ರ ಫ್ಯಾಮಿಲಿಗೂ ಮತ್ತು ಅವರ ಕುಟುಂಬಕ್ಕೆ ನಾನು ಕ್ಷಮಾಪಣೆ ಕೂಡ ಕೇಳಕ್ಕೆ ಇಷ್ಟಪಡ್ತೀನಿ. ಇದು ಮಾಡಬೇಕಂತ ಆಗಿದ್ದಲ್ಲ. ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆರಾಮಿದ್ದಿದ್ದಿಲ್ಲ, ಹಂಗಾಗಿ ಅಡ್ಮಿಟ್ ಆಗಿದ್ದಾರೆ. ದಯವಿಟ್ಟು ಈ ಮಾಧ್ಯಮ ಸೃಷ್ಟಿ ಮಾಡಿರೋದು ನಾನು ನೋಡಿದ್ದೀನಿ. ಈ ಬಾಟ್ಲಿ ತಗೊಂಡು ಹೊಡೆದೀವಿ ಇವೆಲ್ಲ ಯಾರನ್ನು ಹೇಳಿದಾರ? ಇವಾಗ ಮಾಧ್ಯಮದಾಗ ತೋರಿಸ್ರಲ್ಲ ಸರ್, ಸುಳ್ಳು ಸರ್. ಇಲ್ಲ ನಮ್ಮ ಗನ್ ಮ್ಯಾನ್ ಇದ್ದಾನೆ, ಇಲ್ಲಿ ಕೇಳ್ರಲ್ಲ, ಗನ್ ಮ್ಯಾನ್ ಕಚ್ಚಿದೀವಿ ಅಂತಾರೆ, ಇಲ್ಲಿ ಗನ್ ಮ್ಯಾನ್ ಇದಾನಲ್ಲ ಸರ್. ನಡೆದಿತ್ತು ಘಟನೆ, ಇಲ್ಲ ಅಂದ್ರೆ ಮಾತಿಗೆ ಮಾತು. ಇವಾಗ ಭೀಮಾ ನಾಯ್ಕು, ನಾನು, ಆನಂದ್ ಸಿಂಗ್ ಮೂವರು, ಭೀಮಾ ನಾಯ್ಕಿಗೂ ಮತ್ತೆ ಆನಂದನ್ಗ ಇಬ್ಬರಿಗೆ ಕಾಂಪ್ರಮೈಸ್ ಮಾಡಕ್ ಹೋಗಿ ಕೆಲವೊಂದು ಘಟನೆಗಳು ನಡೆದವ. ಅದೇ ವಾಗ್ವಾದ ನಡೆದಿದೆ.